ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪಬ್ಲಿಕ್ ಪರೀಕ್ಷೆ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಹೊಸಬರಾಗಿದೆ ಅಥವಾ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ನಾವು ಕೊಡ್ತಾ ಹೋಗ್ತೇವೆ. ನಂತರ ಪಬ್ಲಿಕ್ ಪರೀಕ್ಷೆ ಅಂತಿಮ ತೀರ್ಪು ಬಗ್ಗೆ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಹಿಂದೆ ಅಂತಿಮ ತೀರ್ಪು ಬರೋದನ್ನು ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾರೆ, ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಅನ್ಅಫಿಷಿಯಲ್ ಸೋರ್ಸಿಂದ ಇನ್ಫಾರ್ಮೇಷನ್ ಕೂಡ ಬಂದಿತ್ತು, ನಾನು ನಿಮಗೆ ಅದನ್ನು ವಿಡಿಯೋ ಮಾಡಿ ತಿಳಿಸಿದ್ದೆ. ಬಟ್ ನಮಗೆ ಜಡ್ಜ್ಮೆಂಟ್ ಬಂದ್ಬಿಟ್ಟು ಇನ್ನೂ ಕೂಡ ಡೇಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಯಾವ ಬೇಕಾದರೂ ಜಡ್ಜ್ಮೆಂಟ್ ಕೂಡ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಅಫಿಷಿಯಲ್ ಡೇಟ್ ಇಲ್ಲ. ಬಟ್ ಅಂತಿಮವಾಗಿ ಏನಂದರೆ ಈ ವೀಕ್ ಒಳಗೆ ಹೇಳ್ಬೇಕಾಗುತ್ತೆ. ಯಾಕಂದರೆ ಸಮಯ ಕೂಡ ಮೀರಿ ಹೋಗುತ್ತೆ. March 31 ಲಾಸ್ಟ್ ವರ್ಕಿಂಗ್ ಡೇ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಕೂಡ ಬರ್ತಾ ಇದ್ದಾವೆ. ಶಿಕ್ಷಕರಿಗೆ ಟೈಮ್ ಇಲ್ಲ. SSLC ಪರೀಕ್ಷೆ ಕೂಡ ಬರೀತಾ ಇದ್ದಾರೆ. ಎಲೆಕ್ಷನ್ ಡ್ಯೂಟಿಗೆ ಕೂಡ ಎಲ್ಲ ಶಿಕ್ಷಕರು ಹಾಜರಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ರೀತಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇವತ್ತು ಅಥವಾ ನಾಳೆ ಆರಾಮಾಗಿ ನಾವು ಅಫಿಷಿಯಲ್ ಜಡ್ಜ್ಮೆಂಟ್ ಅಥವಾ ಫೈನಲ್ ಜಡ್ಜ್ಮೆಂಟನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ವೆಯ್ಟ್ ಮಾಡಿ. ಏನಾದರೂ ಅಫಿಷಿಯಲ್ ಜಡ್ಜ್ಮೆಂಟ್ ಬಂದರೆ ನಾವು ನಿಮಗೆ ಡೀಟೇಲಾಗಿ ಎಂಡ್ ಟು ಎಂಡ್ ಏನೆಲ್ಲ ಮಾಹಿತಿಗಳು ಕೊಟ್ಟಿದ್ದಾರೆ ಅದನ್ನು ತಿಳಿಸ್ಕೊಡ್ತೀವಿ. ಸಾಕಷ್ಟು ಎಕ್ಸೈಟ್ಮೆಂಟ್ ಇದೆ ಅನ್ಬೋದು. ಸಾಕಷ್ಟು ಗೊಂದಲಗಳ ನಡುವೆ ಗೊಂದಲದ ಗೂಡಾಗಿತ್ತು. ಶಿಕ್ಷಕರಾಗಿರ್ಬೋದು, ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಅದರ ಸಂಘಟನೆಗಳಾಗಿರ್ಬೋದು, ಸರ್ಕಾರ ಆಗ್ಬೋದು, ಎಲ್ಲರೂ ಕೂಡ ಕಾಯ್ತಾ ಇರೋದು ಫೈನಲ್ ಡಿಸಿಷನ್ಗೆ. ಶಿಕ್ಷಣ ಸಚಿವರು ತಮ್ಮ ಎಲೆಕ್ಷನ್ಗೆ ಬ್ಯುಸಿಯಾಗಿದ್ದಾರೆ, ಅವರೇನು ನೋಡ್ಕೊತಿಲ್ಲ ಅಂತೇಳಿ ವಿಪಕ್ಷದಲ್ಲಿ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಈ ರೀತಿ ಗೊಂದಲದ ಗೂಡಾಗಿದೆ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ, ಅದನ್ನು ನೋಡ್ಕೊಳ್ಳೋ ಬದಲು ಅವರು ತಮ್ಮ ಎಲೆಕ್ಷನಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳಿ ಆರೋಪನ ಕೂಡ ವಿಪಕ್ಷ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ. ಬಟ್ ಅಂತಿಮವಾಗಿ ಅಂತಿಮ ತೀರ್ಪೇನು ಬರುತ್ತೆ ಅದನ್ನು ವೆಯ್ಟ್ ಮಾಡಿ. ಕೆಲವೊಂದು ಕಡೆ ಅವರೇ ಶಾಲೆಗಳ ಎಕ್ಸಾಮ್ ಮಾಡಿದ್ರು ಕೂಡ ಕೋರ್ಟ್ನ ನಿಯಮ, ಕೋರ್ಟ್ ಮತ್ತೆ ಪರೀಕ್ಷೆ ಮಾಡುವ ಅನ್ನುತ್ತಾ ಅಥವಾ ರದ್ದು ಮಾಡೋ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಫಾರ್ ಹೆಚ್ಚಿನ ಮಾಹಿತಿ ಬೇಕಾದ್ರೆ ದಯವಿಟ್ಟು ನಮ್ಮನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.